ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಮಾದಿಗ ಸಂಘಟನೆಗಳ ಬೃಹತ್ ಪ್ರತಿಭಟನೆ. 56,432 ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿದ ಸರ್ಕಾರದ ವಿರುದ್ಧ ಆಕ್ರೋಶ. ರಾಜ್ಯ ಸರ್ಕಾರ ಜಾರಿ ಮಾಡದ ಒಳ ಮೀಸಲಾತಿ ಯೋಜನೆಯನ್ನು ಕೈಗೊಳ್ಳದೆ 56,432 ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿರುವುದನ್ನು ಖಂಡಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಪಟ್ಟಣದ ಅಂಬೇಡ್ಕರ್ ಪುತ್ಥಳಿಯಿಂದ ಹೊರಟಂತಹ ಪ್ರತಿಭಟನಾಕಾರರು ಮುಖ್ಯ ಬೀದಿಗಳ ಮೂಲಕ ಘೋಷಣೆ ಕೂಗುತ್ತಾ ನಡೆದು ಅನಂತರ ವೃತ್ತಾಕಾರದ ಕೆಲ ನಿಮಿಷ ಮಾನವ ಸರಪಳಿಯ ಮೂಲಕ ರಸ್ತೆ ತಡೆ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಾದಿಗ ಮುಖಂಡ ನಡಕಲಪುರ ಮಂಜುನಾಥ್ ಚುನಾವಣೆ ಸಂದರ್ಭದಲ್ಲಿ ಒಳ ಮೀಸಲಾತಿ ಮಾಡಬೇಕೆಂದು ಹೇಳಿ ಅಧಿಕಾರಕ್ಕೆ ಬಂದಾಗ ಇದುವರೆಗೆ ಈ ಹಕ್ಕನ್ನು ಪಾಲಿಸಿಲ್ಲ. ನಮ್ಮ ಹೋರಾಟದ ಪರಿಣಾಮ ನ್ಯಾಯಾಲಯ ಒಳ ಮೀಸಲಾತಿ ನೀಡುವಂತೆ ಆದೇಶ ಹೊರಡಿಸಿದ್ರು. ರಾಜ್ಯ ಸರ್ಕಾರ 56,432 ಜನರಿಗೆ ಸರ್ಕಾರಿ ಹುದ್ದೆಗಳನ್ನು ನೀಡಲು ಹೊರಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಒಂದು ಮಗುಗೆ ನ್ಯಾಯ, ಒಂದು ಮಗುಗೆ ಅನ್ಯಾಯ ಮಾಡುವಂತ ಕೆಲಸನ ಯಾವ ತಾಯಿ ಕೂಡ ಮಾಡಲ್ಲ. ಯಾರಾದ್ರೂ 3 ಜನ ಮಕ್ಕಳಿದ್ರೆ ಆ 3 ಜನ ಮಕ್ಕಳಿಗೂ ಕೂಡ ಸಮಾನವಾದ ಅವಕಾಶಗಳನ್ನ ಕೊಡ್ತಾರೆ, ಸಮಾನವಾದ ಊಟವನ್ನ ಕೊಡ್ತದೆ. ಆದ್ರೆ ಆ ತಾಯಿ ಹೃದಯ ಇಲ್ಲದೆ ಇವತ್ತು ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣವನ್ನ ಮಾಡುವಂತ ಕೆಲಸ ಮಾಡ್ತಾ ಇದೆ. ಯಾವ ಲಾಭಿಗೆ ಮಣಿದಿದೆಯೋ ಗೊತ್ತಿಲ್ಲ. ಇವತ್ತು ರಾಜ್ಯ ಸರ್ಕಾರ ಯಾರಿಗೆ ಹಂಚ್ತಾ ಇದೆಯೋ ಗೊತ್ತಿಲ್ಲ. ಆದ್ರೆ ಮಾದಿಗರಿಗೆ ಇವತ್ತು ಅನ್ಯಾಯವನ್ನ ಮಾಡ್ತಾ ಇದೆ. ಅನ್ಯಾಯದ ವಿರುದ್ಧ ಇಡೀ ರಾಜ್ಯದಲ್ಲಿ ಇವತ್ತು ಏಕಕಾಲಕ್ಕೆ ಪ್ರತಿ ತಾಲೂಕುಗಳಲ್ಲೂ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ತಾಲೂಕಿಗೆ, ಮಳವಳ್ಳಿ ತಾಲೂಕಿಗೆ ನಮ್ಮ ನೆಚ್ಚಿನ ನಾಯಕರಾದಂತ ಹರಿರಾಮ್ ಸರ್ ಇವತ್ತು ಕಾರ್ಯಕ್ರಮಕ್ಕೆ ಬಂದು ನಾವು ಮಾದಿಗರಿಗೆ ಆಗುವಂತ ಅನ್ಯಾಯವನ್ನ ಮಳವಳ್ಳಿ ನೆಲದಲ್ಲಿ ನಿಂತು ನಾನು ಖಂಡಿತವಾಗಿ ಖಂಡಿಸ್ತೇನೆ ಅಂತ ಹೇಳಿ ಇವತ್ತು ನಮ್ಮ ಜೊತೆನಲ್ಲಿ ಇದ್ದಾರೆ. ಪ್ರತಿಭಟನೆಯಲ್ಲಿ ಹೈಕೋರ್ಟ್ ವಕೀಲರಾದ ಹರಿರಾಮು, ಪ್ರಸನ್ನ, ಮಂಜುನಾಥ್, ಸತೀಶ್, ರಮೇಶ, ಕೃಷ್ಣಮೂರ್ತಿ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಪ್ರತಿಭಟನೆಯ ಮೂಲಕ ಮಾದಿಗ ಸಂಘಟನೆಗಳು ರಾಜ್ಯ ಸರ್ಕಾರದ ಕ್ರಮದ ವಿರುದ್ಧ ತಮ್ಮ ನಿರೀಕ್ಷೆ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.